ಸ್ಟಾರ್ಟ್. ವಿದ್ಯಾರ್ಥಿಗಳೇ, ಭಾರತದಲ್ಲಿ ವಾಯುಗುಣದ ಬಗ್ಗೆ ಹಿಂದಿನ ತರಗತಿಯಲ್ಲಿ ನಾವು ಚಳಿಗಾಲದ ವಾಯುಗುಣ, ಭಾರತ ಹೊಂದಿರತಕ್ಕಂಥ ವಾಯುಗುಣ ಎಂತಹದು ಅಂತಕ್ಕಂಥ ವಿಚಾರದ ಬಗ್ಗೆ ತಿಳ್ಕೊಂಡಿದ್ವಿ. ಅದೇ ರೀತಿ ಬೇಸಿಗೆ ಕಾಲದ ವಾಯುಗುಣದ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡಿದ್ವಿ. ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ, ಮತ್ತು ಸೆಕೆ ವಾತಾವರಣ ಇರುತ್ತೆ, ಶುಷ್ಕ ವಾತಾವರಣ ಇರುತ್ತೆ ಅಂತಂದೇಳಿ ನಾವು ತಿಳ್ಕೊಂಡಿದ್ವಿ. ಹಾಗಾದರೆ ಆ ಬೇಸಿಗೆ ಕಾಲದ ವಾಯುಗುಣದ ಬಗ್ಗೆ ತಿಳ್ಕೊಳ್ಳೋದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಉತ್ತರಾರ್ಧಗೋಳದಲ್ಲಿ ಸೂರ್ಯನ ಕಿರಣಗಳು ಲಂಬವಾಗಿ ಬೀಳುವುದೇ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಹೆಚ್ಚಾಗೋಕ್ಕೆ ಕಾರಣ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಇಂಥ ಒಂದು ಭಾರತದಲ್ಲಿನ ವಾಯುಗುಣದಲ್ಲಿ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಭಾರತದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಉತ್ತರ ಗೋಳಾರ್ಧದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಪ್ರಕಾಶಿಸುವುದರಿಂದ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಹಾಗಾಗ್ಬಿಟ್ಟು ಈ ಬೇಸಿಗೆ ಕಾಲದಲ್ಲಿ ಭಾರತದಲ್ಲಿ ಉಷ್ಣಾಂಶ ಜಾಸ್ತಿ, ಅತಿ ಶಾಖ, ಶುಷ್ಕ ವಾತಾವರಣ ಮತ್ತೆ ಅತಿಯಾದ ಸೆಕೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಈ ಎಲ್ಲದರಿಂದ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ, ರಾಜಸ್ಥಾನದ ಗಂಗಾನಗರದಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ ಅಂದರೆ 49.4 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಜಾಸ್ತಿ ಆಗುತ್ತೆ, ಅಲ್ಲಿ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ದೆ ನಿಮಗೆ. ಆ ಒಂದು ಇದರಿಂದ ಏನಾಗುತ್ತೆ, ಇಷ್ಟೊಂದು ಉಷ್ಣಾಂಶ ಅಲ್ಲಿ ಬರೋದ್ರಿಂದ ಆ ಭಾರತದಲ್ಲಿ ಪರಿಸರಣ ಮಳೆ ಆಗುತ್ತೆ. ಆವಾಗ ಬೇಸಿಗೆ ಕಾಲದಲ್ಲಿ ಪರಿಸರಣ ಮಳೆ ಆಗುತ್ತೆ. ಪರಿಸರಣ ಮಳೆ ಅಂದ್ರೆ ಏನು ಮಕ್ಕಳೇ? ಈಗ ಈ ಪರಿಸರಣ ಮಳೆ ಅಂತಕ್ಕಂಥದ್ದು ಹೊಸ ಶಬ್ದ. ನಿಮಗೆ ಅದ್ರ ಬಗ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಪರಿಸರಣ ಮಳೆ ಅಂದ್ರೆ ಏನಿಲ್ಲ. ಪರಿಸರಣ ಮಳೆ ಅಂತಂದ್ರೆ ಬೆಳಗ್ಗೆಯಿಂದ ಅಧಿಕವಾಗಿರ್ತಕ್ಕಂಥ ಉಷ್ಣಾಂಶ ಇರುತ್ತೆ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಮಧ್ಯಾಹ್ನ ಆದಂಗೆ ಏನಾಗುತ್ತೆ, ಮೋಡಗಳು ಏನಾಗ್ತವೆ, ಉಂಟಾಗ್ತವೆ. ಆ ಮೋಡಗಳು ಉಂಟಾಗಿ ಗಾಳಿ ಸ್ಟಾರ್ಟ್ ಆಗಿ ಮಧ್ಯಾಹ್ನದ ವೇಳೆಗೆ ಗುಡುಗು ಮಿಂಚಿನಿಂದ ಕೂಡಿದ ಮಳೆ ಬರುತ್ತೆ. ಇದನ್ನೇ ನಾವು ಪರಿಸರಣ ಮಳೆ. ಇದು ವಾತಾವರಣದಲ್ಲಿನ ಆರ್ದ್ರತೆಯಿಂದ ಉಂಟಾಗುತ್ತೆ. ಮೋಡಗಳಾಗೋದಕ್ಕೆ ಆರ್ದ್ರತೆ ಬೇಕು. ಈ ರೀತಿಯ ಅಂಶಗಳಿಂದ ಮಳೆ ಬಂದ್ರೆ, ಗುಡುಗು ಮಿಂಚಿನಿಂದ ಕೂಡಿದ ಮಳೆ ಬಂದ್ರೆ ಮಧ್ಯಾಹ್ನದ ವೇಳೆಗೆ ಬೆಳಿಗ್ಗೆಯಿಂದ ಬಿಸಿಲಿದ್ದು ಉಷ್ಣಾಂಶ ಜಾಸ್ತಿ ಇದ್ದು ಆಮೇಲೆ ಮೋಡಗಳು ರಚನೆ ಆಗಿ ಆರ್ದ್ರತೆ ಅಂತಕ್ಕಂಥದ್ದು ಉಂಟಾಗಿ ಮಧ್ಯಾಹ್ನದಿಂದ ಸಾಯಂಕಾಲದ ವೇಳೆವರೆಗೂ ಮಳೆ, ಗುಡುಗು ಮಿಂಚಿನಿಂದ ಕೂಡಿದ ಮಳೆ ಬಂದ್ರೆ ಅದನ್ನ ಪರಿಸರಣ ಮಳೆ ಅಂತ ಕರಿತೀವಿ. ಇಂಥ ಮಳೆ ಭಾರತದಲ್ಲಿ ಬರುತ್ತೆ. ಯಾವಾಗ? ಬೇಸಿಗೆ ಕಾಲದಲ್ಲಿ. ಇಂಥ ಒಂದು ಪರಿಸರಣ ಮಳೆಗೆ ಹಲವಾರು ಹೆಸರುಗಳಿಂದ ಭಾರತದಲ್ಲಿನ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ. ಉತ್ತರ ಪ್ರದೇಶದಲ್ಲಿ ಆಂದೀಸ್ ಅಂತ ಕರೀತಾರೆ. ಪಶ್ಚಿಮ ಬಂಗಾಳದಲ್ಲಿ ಈ ಪರಿಸರಣ ಮಳೆಗೆ ಕಾಲ ಬೈಸಾಖಿ ಅಂತ ಕರೀತಾರೆ. ಅದೇ ರೀತಿ ಇದು ಮಾವಿನ ಬೆಳೆಗೆ ನೆರವಾಗೋದ್ರಿಂದ ಬೇಸಿಗೆ ಕಾಲದಲ್ಲಿ ಮಾವಿನ ಹಣ್ಣು ಬಿಡೋದಕ್ಕೆ ಹೂ ಬಿಡುತ್ತೆ. ಆ ಹೂ ಬಿಡ್ಲಿಕ್ಕೆ ಆ ಮಾವಿನ ಗಿಡಕ್ಕೆ ಈ ಮಳೆ ಅವಶ್ಯಕ. ಇದು ಮಾವಿನ ಗಿಡದ ಬೆಳೆಗೆ ನೆರವಾಗೋದ್ರಿಂದ ಇದನ್ನ ಕೇರಳದಲ್ಲಿ ಮಾವಿನ ಹುಯಿಲು ಅಂತ ಕರೀತಾರೆ.
ಮತ್ತೆ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ, ಕಾಫಿ ಬೆಳೆಗೆ ಇದು ಸಹಾಯ ಮಾಡೋದ್ರಿಂದ ಇದನ್ನ ಕಾಫಿ ಹೂಮಳೆ ಅಂತ ಕರೀತಾರೆ. ಕಾಫಿ ಹೂಮಳೆ ಆನ್ ದೀಸ್ ಕಾಲ ಬೈಸಾಖಿ ಮಾವಿನ ಹುಯಿಲು ಅದೇ ರೀತಿ ಕಾಫಿ ಹೂಮಳೆ. ಎಲ್ಲೆಲ್ಲಿ ಈ ಹೆಸರನ್ನ ಕರೀತಾರಪ್ಪ? ನೀವಾಗಲೇ ಹೇಳಿದೆ, ಉತ್ತರ ಪ್ರದೇಶದಲ್ಲಿ ಆಂದೀಸ್ ಅಂತ ಕರೀತಾರೆ. ಇನ್ನು ಕಾಲ ಬೈಸಾಖಿ ಅಂತಂದೇಳಿ ಎಲ್ಲಿ ಕರೀತಾರಪ್ಪ ಅಂತಂದ್ರೆ ಆಂದೀಸ್ ಪಶ್ಚಿಮ ಬಂಗಾಳದಲ್ಲಿ. ಮಾವಿನ ಹುಯಿಲು ಅಂತ ಯಾರು ಕರೀತಾರೆ ಅಂದ್ರೆ ಕೇರಳದಲ್ಲಿ. ಕಾಫಿ ಹೂಮಳೆ ಕರ್ನಾಟಕ. ಈಗ ಇದನ್ನು ಮ್ಯಾಪ್ ನೋಡ್ಬೇಕಾ? ನೋಡಿ, ಉತ್ತರ ಭಾರತ ಅಂದ್ರೆ ಇದು. ಈ ಉತ್ತರ ಭಾರತದಲ್ಲಿ ಆಂದೀಸ್ ಅಂತ ಕರೀತಾರೆ ಇಲ್ಲಿ. ಅದೇ ರೀತಿ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ಅಂದ್ರೆ ಇಲ್ಲಿ ಈ ಎಲ್ಲವ, ಅಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ಇನ್ನು ಕೇರಳ, ಕೇರಳ ಅಂದ್ರೆ ಇಲ್ಲಿ ಬರುತ್ತೆ ಇದು, ಇಲ್ಲಿ ಮಾವಿನ ಹುಯಿಲು ಅಂತ ಕರೀತಾರೆ. ಕರ್ನಾಟಕದಲ್ಲಿ ಕಾಫಿ ಹೂಮಳೆ ಅಂತಂದೇಳಿ ಈ ಪಿಂಕ್ ಕಲರ್ ಇರ್ತಕ್ಕಂಥ ಪ್ರದೇಶದಲ್ಲಿ ಕರೀತಾರೆ. ಆಯ್ತಾ? ಹಾಗಾದ್ರೆ ಈ ಭಾರತದಲ್ಲಿ ಬೀಳ್ತಕ್ಕಂಥ ಪರಿಸರಣ ಮಳೆ, ಒಂದು ವಾರ್ಷಿಕ ಮಳೆ ಹಂಚಿಕೆಯಲ್ಲಿ ಎಷ್ಟು ಪ್ರಮಾಣದ ಮಳೆ ಈ ಒಂದು ಬೇಸಿಗೆ ಕಾಲದಲ್ಲಿ ಬೀಳುತ್ತಪ್ಪ ಅಂತಂದ್ರೆ 10% ಮಳೆ. 10% ಮಳೆ ಶೇಕಡ 10% ಮಳೆ ಭಾರತದಲ್ಲಿ ಬರುವ ವಾರ್ಷಿಕ ಮಳೆ ಹಂಚಿಕೆಯಲ್ಲಿ ಈ ಬೇಸಿಗೆ ಕಾಲದಲ್ಲಿ ಬೀಳುತ್ತೆ. ಇದಿಷ್ಟು ಗೊತ್ತಾಯ್ತಾ? ಬೇಸಿಗೆ ಕಾಲದಲ್ಲಿ ಮಳೆ, ಬೇಸಿಗೆ ಕಾಲದ ವಾಯುಗುಣ ಗೊತ್ತಾಯ್ತಾ ಮಕ್ಕಳೇ? ಹಾಗಾಗಿ ಈಗ ಮಳೆಗಾಲದ ವಾಯುಗುಣದ ಬಗ್ಗೆ ತಿಳ್ಕೊಳ್ಳೋಣ. ಮಳೆಗಾಲದ ವಾಯುಗುಣ. ಮಳೆಗಾಲದಲ್ಲಿ ಈ ಒಂದು ಮಳೆಗಾಲವನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ. ಈ ಮಳೆಗಾಲದ ವಾಯುಗುಣವನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಂದೇಳಿ ಕರಿತೀವಿ. ಇದು ಬೇಸಿಗೆಯ ಅಂತ್ಯಾವಧಿಯಿಂದ ಸ್ಟಾರ್ಟ್ ಆಗುತ್ತೆ. ಬೇಸಿಗೆ ಯಾವಾಗಿರುತ್ತಪ್ಪ ಅಂತಂದ್ರೆ ಮಾರ್ಚ್, ಏಪ್ರಿಲ್, ಮೇನಲ್ಲಿರುತ್ತೆ. ಈ ಏಪ್ರಿಲ್, ಮೇ ತಿಂಗಳಲ್ಲಿ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಏನ್ ಮಾಡ್ತವೆ, ಭಾರತದ ಕಡೆ ಬೀಸೋದಕ್ಕೆ ಪ್ರಾರಂಭ ಮಾಡ್ತವೆ. ಆವಾಗ ಅಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ. ಬೇಸಿಗೆ ಅಂತ್ಯಾವಧಿಯಿಂದ
ಉಷ್ಣಾಂಶ ಹೆಚ್ಚಾಗಿರುತ್ತೆ. ಉಷ್ಣಾಂಶ ಯಾವಾಗ ಹೆಚ್ಚಾಗುತ್ತೆ ಆವಾಗ ಭಾರತದ ಮಧ್ಯಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣ ಆಗುತ್ತೆ. ನೋಡಿ, ಬೇಸಿಗೆ ಅಂತ್ಯಾವಧಿಯಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಸೂರ್ಯನ ನೇರವಾದಂತಹ ಕಿರಣಗಳು ಭೂಮಿ ಮೇಲೆ ಬೀಳ್ತವೆ. ಸೂರ್ಯನ ಕಿರಣಗಳಿಂದ ಭೂಮಿ ಕಾದು ಅಲ್ಲಿ ಏನಾಗುತ್ತೆ, ಉಷ್ಣಾಂಶ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುವುದರಿಂದ ಭಾರತದ ಮಧ್ಯಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗುತ್ತೆ. ಇಲ್ಲಿ ಭಾರತದ ಮಧ್ಯಪ್ರದೇಶ, ಇಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗುತ್ತೆ. ಯಾವಾಗ ಕಡಿಮೆ ಒತ್ತಡ ಪ್ರದೇಶ ಉಂಟಾಗುತ್ತೆ, ಆವಾಗ ಏನಾಗುತ್ತೆ, ಕಡಿಮೆ ಒತ್ತಡ ಪ್ರದೇಶ ಉಂಟಾಗುತ್ತೆ. ಇದಾದ್ಮೇಲೆ ಇದಕ್ಕೆ ವಿರುದ್ಧವಾಗಿ ಏನು ಭಾರತದ ಮಧ್ಯಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗುತ್ತೆ, ಇದಕ್ಕೆ ವಿರುದ್ಧವಾಗಿ ಹಿಂದೂ ಮಹಾಸಾಗರದಲ್ಲಿ ಅಧಿಕ ಒತ್ತಡ ಪ್ರದೇಶ ಸೃಷ್ಟಿಯಾಗುತ್ತೆ. ಹಿಂದೂ ಮಹಾಸಾಗರ ಅಂತಂದ್ರೆ ನಮ್ಗೆ ನೋಡಿ, ಇದು ಭಾರತದ ದಕ್ಷಿಣ ತುದಿಯಲ್ಲಿ ಏನು ನೀರಿದೆ ಅದನ್ನ ಹಿಂದೂ ಮಹಾಸಾಗರ ಅಂತ ಕರೀತೀವಿ. ಇದನ್ನ ಬಂಗಾಳಕೊಲ್ಲಿ, ಇದು ಅರಬ್ಬಿ ಸಮುದ್ರ. ಈ ಹಿಂದೂ ಮಹಾಸಾಗರದಲ್ಲಿ ಅಧಿಕ ಒತ್ತಡ ಪ್ರದೇಶ ಸೃಷ್ಟಿಯಾಗುತ್ತೆ. ಯಾವಾಗ ಅಧಿಕ ಒತ್ತಡ ಪ್ರದೇಶ ಸೃಷ್ಟಿಯಾಗುತ್ತೆ ಆವಾಗ ಏನಾಗುತ್ತೆ, ಭಾರತದ ಕಡೆಗೆ ಗಾಳಿ ಬೀಸುತ್ತೆ. ಯಾಕೆಂದ್ರೆ ಭಾರತದ ಮಧ್ಯಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಸೃಷ್ಟಿಯಾಗಿದೆ. ಭಾರತದ ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಅಧಿಕ ಒತ್ತಡ ಪ್ರದೇಶ ಸೃಷ್ಟಿಯಾಗಿದೆ. ಈ ಗಾಳಿ ಯಾವಾಗಲೂ ಕಡಿಮೆ ಒತ್ತಡ ಪ್ರದೇಶದಿಂದ ಅಧಿಕ ಒತ್ತಡ ಪ್ರದೇಶದ ಕಡೆಗೇನೆ ಬೀಸೋದು. ಕಡಿಮೆ ಒತ್ತಡ ಪ್ರದೇಶ ಅಂತಂದ್ರೆ, ಈಗ ಉದಾಹರಣೆಗೆ ಕಡಿಮೆ ಒತ್ತಡ ಪ್ರದೇಶ ಅಂದ್ರೆ ಇಲ್ಲಿ ಸೂರ್ಯನ ಶಾಖ ಅತಿಯಾಗಿ ಬೀಳುತ್ತೆ, ಉಷ್ಣಾಂಶ ಹೆಚ್ಚಾಗಿರುತ್ತೆ. ಇದರಿಂದ ಭೂಮಿಯ ಮೇಲಿನ ಎಲ್ಲ ವಸ್ತುಗಳು ಕೂಡ, ಭೂಮಿನೂ ಕೂಡ ಕಾದ್ಬಿಡುತ್ತೆ. ಕಾದಾಗ ಇಲ್ಲಿ ಪ್ರತಿಯೊಂದು ಕೂಡ ಹಗುರ ಆಗುತ್ತೆ, ತೂಕವನ್ನು ಕಳ್ಕೊಂತವೆ. ಯಾವಾಗ ತೂಕವನ್ನು ಕಳ್ಕೊಂತವೆ, ವಿದ್ಯಾರ್ಥಿಗಳೇ, ಇಲ್ಲಿ ಕಡಿಮೆ ಒತ್ತಡ ಪ್ರದೇಶ ಸೃಷ್ಟಿಯಾಗಿದೆ ಅಂತ ಕಾರಣ. ಕಡಿಮೆ ಒತ್ತಡ ಪ್ರದೇಶ ಸೃಷ್ಟಿಯಾಗೋದಕ್ಕೆ ಕಾರಣ ಸೂರ್ಯನ ಶಾಖ ಅತಿಯಾಗಿ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ವಸ್ತುಗಳು ಕಾದು ಶಾಖಕ್ಕೆ ಅದು ಏನಾಗುತ್ತೆ, ತನ್ನ ಭಾರವನ್ನು ಕಳ್ಕೊಳ್ಳುತ್ತೆ. ಅವಾಗ ಎಲ್ಲ ಹಗುರ ಆಗ್ತವೆ. ಹಗುರ ಆದಂತ ವಸ್ತುಗಳು ಏನಾಗ್ತವೆ, ಗಾಳಿಗೆ ಮೇಲ್ಭಾಗಕ್ಕೆ ಹೋಗ್ತವೆ. ಮೇಲ್ಭಾಗಕ್ಕೆ ಈ ತರ ಆವಿಯಾಗಿ ಹೋಗುತ್ತೆ ಪ್ರತಿಯೊಂದು. ಯಾವಾಗ ಹಗುರ ಆಗುತ್ತಾ ಹೋಗುತ್ತೆ, ಇದು ಇಂಥ ಒಂದು ಪ್ರದೇಶವನ್ನು ನಾವು ಕಡಿಮೆ ಒತ್ತಡ ಪ್ರದೇಶ ಅಂತ ಕರೀತೇವೆ. ಇನ್ನ ಅದರಿಂದ ಕೆಳಗೆ ಇಷ್ಟು ವಾಯುಗುಣ ಎಲ್ಲಿ ಸಂಭವಿಸುತ್ತೆ, ಭಾರತದ ಮಧ್ಯಭಾಗದಲ್ಲಿ. ಇನ್ನು ಭಾರತದ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರದಲ್ಲಿ ಅಧಿಕ ಒತ್ತಡ ಪ್ರದೇಶ ಸೃಷ್ಟಿಯಾಗ್ತದೆ ಅಂತ ಹೇಳಿದೆ ಮಕ್ಕಳ. ಈ ಅಧಿಕ ಒತ್ತಡ ಪ್ರದೇಶ ಅಂತಂದ್ರೆ ಇಲ್ಲಿ ಸೂರ್ಯನ ಶಾಖ ಕಡಿಮೆ ಬೀಳುತ್ತೆ. ಯಾವಾಗ ಸೂರ್ಯನ ಶಾಖ ಕಡಿಮೆ ಬೀಳುತ್ತೆ ಆವಾಗ ಅಲ್ಲಿ ಯಾವುದೇ ವಸ್ತುಗಳು ಕಾಯೋದು ಇಲ್ಲ, ತಮ್ಮ ತೂಕ ಕಳ್ಕೊಳ್ಳೋದು ಇಲ್ಲ, ಅವು ತುಂಬಾ ಭಾರದಿಂದಲೇ ಕೂಡಿರುತ್ತವೆ. ಅದನ್ನ ನಾವು ಅಧಿಕ ಒತ್ತಡ ಪ್ರದೇಶ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾದು ಹಗುರಗೊಂಡು ಮೇಲ್ಭಾಗಕ್ಕೆ ಹೋಗುತ್ತೆ. ಇಲ್ಲಿರ್ತಕ್ಕಂಥ ಭೂ ಪ್ರದೇಶದ ಮೇಲೆ ಸಂಪೂರ್ಣವಾಗಿ ಎಲ್ಲ ಗಾಳಿ ಇರೋದಿಲ್ಲ, ಖಾಲಿ ಜಾಗ ಆಗುತ್ತೆ. ಆವಾಗ ಈ ಅಧಿಕ ಒತ್ತಡ ಪ್ರದೇಶದ ಗಾಳಿ ಏನಾಗುತ್ತೆ, ಇಲ್ಲಿಗೆ ನುಗ್ಗುತ್ತೆ. ಅದು ಭೂಮಿ ಮೇಲೆ ಎಲ್ಲಿ ಕಡಿಮೆ ಒತ್ತಡ ಪ್ರದೇಶ ಸೃಷ್ಟಿ ಆಗುತ್ತೋ ಅಂತಂದೇಳಿ ಅಧಿಕ ಒತ್ತಡ ಪ್ರದೇಶದ ಗಾಳಿ ಕಾಯ್ತಾ ಇರುತ್ತೆ, ಸುಳಿಸುತ್ತಾ ಹೋಗ್ತಾ ಇರುತ್ತೆ. ಈ ತರ ಆಮೇಲೆ ಅಂತಿಮವಾಗಿ ಯಾವಾಗ ಕಡಿಮೆ ಒತ್ತಡ ಪ್ರದೇಶ ಸೃಷ್ಟಿಯಾಗುತ್ತೆ ಆ ಕಡೆ ಮಾರುತಗಳು ಬೀಸ್ತವೆ, ಗಾಳಿ ಬೀಸುತ್ತೆ. ಹಾಗೇನೆ ಏನಾಗುತ್ತೆ, ಈ ಬೇಸಿಗೆ ಅಂತ್ಯದೊಂದಿಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಸ್ಟಾರ್ಟ್ ಆಗೋದು ಹೀಗೇನೆ. ಆವಾಗ ಮಳೆನೂ ಬರುತ್ತೆ. ಇದಕ್ಕೆ ವಿರುದ್ಧ ಹಿಂದೂ ಮಹಾಸಾಗರದಲ್ಲಿ ಏನು ಅಧಿಕ ಒತ್ತಡ ಪ್ರದೇಶ ಉಂಟಾಗುತ್ತೆ ಆವಾಗ ತೇವಾಂಶ ಭರಿತ ಮಾರುತಗಳು ನೈಋತ್ಯದಿಂದ ಭಾರತದ ಕಡೆಗೆ ಬೀಸ್ತಾ ಹೋಗ್ತವೆ. ತೇವಾಂಶ ಭರಿತ ಮಾರುತಗಳು
ನೈಋತ್ಯದಿಂದ ಭಾರತದ ಕಡೆಗೆ ಹಿಂದೂ ಮಹಾಸಾಗರದಿಂದ ಅಧಿಕ ಒತ್ತಡದಿಂದ ಭಾರತದ ಕಡೆ ಬೀಸ್ತವೆ. ಇವು ದೇಶದ ವಿವಿಧ ಭಾಗಗಳಿಗೆ ಮಳೆಯನ್ನ ಈ ಸಂದರ್ಭದಲ್ಲಿ ತರ್ತವೆ. ದೇಶದ ವಿವಿಧ ಭಾಗಗಳಿಗೆ ಮಳೆಯನ್ನ ಈ ಸಂದರ್ಭದಲ್ಲಿ ತರ್ತಾ ಹೋಗ್ತವೆ. ಉದಾಹರಣೆಗೆ ನಿಮ್ಗೆ ಹೇಳೋದಾದ್ರೆ ಇಡೀ ಭಾರತದಲ್ಲಿ ಇಂಥ ಒಂದು ಪರಿಸರಣ ಮಳೆಯಿಂದ ಅಥವಾ ಇಂಥ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸೋದ್ರಿಂದ ನೈಋತ್ಯದಿಂದ ಏನ್ ಮಾನ್ಸೂನ್ ಮಾರುತಗಳು ಬೀಸ್ತವೆ, ಈ ಮಳೆ ಭಾರತದಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಮಳೆ ಬರುತ್ತೋ ಅದರಲ್ಲಿ 75ರಷ್ಟು ಮಳೆ ಈ ಸಂದರ್ಭದಲ್ಲಿ ಬರುತ್ತೆ. ಭಾರತದ ಮುಕ್ಕಾಲು ಭಾಗದಷ್ಟು ಭೂಮಿಗೆ ಇಂಥ ಒಂದು ನೈಋತ್ಯ ದಿಕ್ಕಿನಿಂದ ಬೀಸಿದ ಮಾನ್ಸೂನ್ ಮಾರುತಗಳಿಂದಲೇ ಮಳೆ ಸಂಭವಿಸುತ್ತೆ ಅಂತ ಹೇಳ್ಬೋದಾಗಿದೆ. ಅರ್ಥ ಆಯ್ತಾ ಮಕ್ಕಳ? ಈಗ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ನಾನು ನಿಮ್ಗೆ ಹೇಳಿದೆ. ನೈಋತ್ಯ ಮಾನ್ಸೂನ್ ಮಾರುತಗಳು, ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಯಾಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ ನಾವು? ಇವಕ್ಕೆ ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತ ಕರೆಯಲ್ಲ, ಆಗ್ನೇಯ ಮಾನ್ಸೂನ್ ಮಾರುತಗಳು ಅಂತ ಯಾಕೆ ಕರೆಯಲ್ಲ? ಯಾವ ದಿಕ್ಕಿನಿಂದ ಮಾನ್ಸೂನ್ ಮಾರುತಗಳು ಬೀಸ್ತವೋ ಆ ದಿಕ್ಕಿನ ಹೆಸರಿನಿಂದಲೇ ನಾವು ಅವುಗಳನ್ನು ಕರಿತೀವಿ. ನೈಋತ್ಯ ದಿಕ್ಕಿನಿಂದ ಮಾರುತಗಳು ಬೀಸೋದ್ರಿಂದ ಇವುಗಳನ್ನ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತಂದೇಳಿ ಕರಿತೀವಿ. ಈ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ 2 ಭಾಗ ಮಾಡ್ಕೊಂಡಿದ್ದೀವಿ. ಒಂದನೇದು ಅರಬ್ಬಿ ಸಮುದ್ರದ ಶಾಖೆ, ಇನ್ನೊಂದು ಬಂಗಾಳ ಕೊಲ್ಲಿಯ ಶಾಖೆ. ಅರಬ್ಬಿ ಸಮುದ್ರದ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆ ಅಂತಂದೇಳಿ ಕರಿತೀವಿ. ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ 2 ಭಾಗ ಮಾಡ್ಕೊಂಡಿದ್ದೀವಿ. ಈ ಅರಬ್ಬಿ ಸಮುದ್ರದ ಶಾಖೆ ಯಾವ ಪ್ರದೇಶಗಳಿಗೆ ಮಳೆಯನ್ನ ತರುತ್ತೆ ಅಂತಂದ್ರೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಎದುರಾಗಿ ಈ ಮಳೆಗಳು ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳು ಅಪ್ಪಳಿಸುವುದರಿಂದ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಗಳಿಗೆ ಅಧಿಕ ಮಳೆ ಬರುತ್ತೆ. ಆಮೇಲೆ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗಗಳಿಗೆ ಮಳೆ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಈ ಭಾಗ ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಮಳೆ ನೆರಳಿನ ಪ್ರದೇಶ ನೋಡಿ. ಈ ಭಾರತದ ದಕ್ಷಿಣ ಭಾಗದಲ್ಲಿ ನೈಋತ್ಯದಿಂದ ಮಾರುತಗಳು ಬೀಸಕ್ಕೆ ಪ್ರಾರಂಭ ಮಾಡ್ತವೆ ಅಂತ ಹೇಳಿದೆ. ಇದು ನೈಋತ್ಯ ದಿಕ್ಕು. ಇದು ಯಾವಾಗ ಸ್ಟಾರ್ಟ್ ಮಾಡ್ತವೆ? ಈ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರದಿಂದ ಬರ್ತಕ್ಕಂಥ ಮಾರುತಗಳು, ಮಳೆ ಮಾರುತಗಳು ಅವು ಇಲ್ಲೇ ಬರೋದಿಲ್ಲ. ಈ ಭಾರತದ ಕೆಳಗೆ ಪ್ರಪಂಚದಲ್ಲಿ ಮಕರ ಸಂಕ್ರಾಂತಿ ವೃತ್ತ ಅಂತ ಒಂದಿದೆ. ಅಲ್ಲಿರ್ತಕ್ಕಂಥ ಸಮುದ್ರ ಭಾಗದಿಂದಲೂ ಕೂಡ ಮಳೆ ಮಾರುತಗಳು ಬರ್ತವೆ. ಆ ಮಾರುತಗಳು ಬಂದು ಭಾರತದ ತ್ರಿಕೋನಾಕಾರಕ್ಕೆ ಡಿಕ್ಕಿ ಹೊಡೆದು ಅಪ್ಪಳಿಸಿ ಅವು 2 ಕವಲುಗಳಾಗ್ತವೆ. ಅವನ್ನೇ ಅರಬ್ಬಿ ಸಮುದ್ರದ ಶಾಖೆ, ಬಂಗಾಳ ಕೊಲ್ಲಿಯ ಶಾಖೆ ಅಂತ ಕರಿತೀವಿ. ಈಗ ಅರಬ್ಬಿ ಸಮುದ್ರದ ಶಾಖೆ ಒಂದು ಇಲ್ಲಿಂದ ಹಿಂಗೋಗುತ್ತೆ, ಎಲ್ಲಿ ಗುಜರಾತ್ ಕಡೆಗೆ. ಇನ್ನೊಂದು ಬಂಗಾಳ ಕೊಲ್ಲಿಯ ಮುಖಾಂತರ ಏನಾಗುತ್ತೆ, ಅಸ್ಸಾಂ, ಪಶ್ಚಿಮ ಬಂಗಾಳ ಈ ಕಡೆ ಹೋಗುತ್ತೆ. ಇವುಗಳು ಏನಾಗ್ತವೆ, ಈ ಅರಬ್ಬಿ ಸಮುದ್ರದ ಶಾಖೆ ಏನಾಗುತ್ತೆ, ಇಲ್ಲಿ ಪಶ್ಚಿಮ ಘಟ್ಟಗಳು ಬರ್ತವೆ. ಅರಬ್ಬಿ ಸಮುದ್ರದ ಶಾಖೆ ಬೀಸ್ತಕ್ಕಂಥ ಮಳೆ ಮಾರುತಗಳು ಬೀಸ್ತಕ್ಕಂಥ ದಿಕ್ಕಿನಲ್ಲಿ ಪಶ್ಚಿಮ ಘಟ್ಟಗಳು ಬರ್ತವೆ. ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಆ ಸಂದರ್ಭದಲ್ಲಿ ಅಧಿಕ ಮಳೆ ಬರುತ್ತೆ. ಆಮೇಲೆ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗಕ್ಕೆ ಹೋದಂತೆಲ್ಲ ಮಳೆ ಮಾರುತಗಳು ಮಳೆ ಕಡಿಮೆ ಆಗುತ್ತೆ. ಅದನ್ನೇ ಮಳೆ ನೆರಳಿನ ಪ್ರದೇಶ ಅಂತ ಕರೀತಾರೆ. ಎಕ್ಸಾಂಪಲ್, ಮಳೆ ನೆರಳಿನ ಪ್ರದೇಶ ಅಂದ್ರೆ ಏನು ಮಕ್ಕಳೇ? ಮಳೆ ನೆರಳಿನ ಪ್ರದೇಶ ಅಂದ್ರೆ ಇನ್ನೇನು ಅಲ್ಲ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳ ಅರಬ್ಬಿ ಸಮುದ್ರದ ಶಾಖೆ ಅಪ್ಪಳಿಸಿದಾಗ ಆ ಭಾಗಕ್ಕೆ ಅಧಿಕ ಮಳೆ ಬರುತ್ತೆ. ಅಲ್ಲೇ ಎಲ್ಲ ಸಂಪೂರ್ಣವಾಗಿ ಹೆಚ್ಚು ಕಡಿಮೆ 75-80-90ರಷ್ಟು ಮಳೆ ಪಶ್ಚಿಮ ಭಾಗಕ್ಕೆ ಬಂದ ಮೇಲೆ ಉಳಿದ ಮೋಡ
ಮೇಲಕ್ಕೆ ಜಿಗಿದು ಮೋಡ ಹಗುರಗೊಂಡು ಮೇಲಕ್ಕೆ ಜಿಗಿದು ಪಶ್ಚಿಮ ಘಟ್ಟದಿಂದ ಪೂರ್ವ ಘಟ್ಟದ ಕಡೆಗೆ ಕೆಳಗಿಳಿದಾಗ ಅಲ್ಲಿ ಮಳೆ ಕಡಿಮೆ ಬರುತ್ತೆ. ಯಾಕಪ್ಪ ಅಂತಂದ್ರೆ ಆ ಮೋಡದಲ್ಲಿ ಆರ್ದ್ರತೆಯ ಪ್ರಮಾಣ ಸಂಪೂರ್ಣವಾಗಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲೇ ಕರಗಿ ಹೋಗಿರುತ್ತೆ. ಪಶ್ಚಿಮ ಘಟ್ಟದ ಪೂರ್ವ ಭಾಗಕ್ಕೆ ಹೋದಾಗ ಮೋಡಗಳಲ್ಲಿ ಆರ್ದ್ರತೆ ಪ್ರಮಾಣ ಇರೋದಿಲ್ಲ, ಅಲ್ಲಿ ಶುಷ್ಕ ಮೋಡಗಳಾಗಿರ್ತವೆ. ಆದ್ರಿಂದ ಅಲ್ಲಿ ಮಳೆ ಕಡಿಮೆ ಆಗುತ್ತೆ. ಇದನ್ನೇ ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ ಮಕ್ಕಳ. ಮಳೆ ನೆರಳಿನ ಪ್ರದೇಶ ಅಂತಂದೇಳಿ ಕರಿತೀವಿ. ಹೀಗಾಗಿ ಬಂಗಾಳ ಕೊಲ್ಲಿ, ಇನ್ನು ಇದು ಅರಬ್ಬಿ ಸಮುದ್ರದ ಶಾಖೆ. ಇನ್ನು ಬಂಗಾಳ ಕೊಲ್ಲಿ ಶಾಖೆಯನ್ನು ನಾವು ನೋಡಿದಾಗ ಬಂಗಾಳ ಕೊಲ್ಲಿಯ ಮುಖಾಂತರ ಮೇಘಾಲಯ, ಅಸ್ಸಾಂ, ಅರುಣಾಚಲ ಪ್ರದೇಶದ ಕಡೆಗೆ ಬೀಸ್ತಕ್ಕಂಥ ಮಳೆಯ ನೈಋತ್ಯ ಮಾನ್ಸೂನ್ ಮಾರುತಗಳು ಏನ್ ಮಾಡ್ತವೆ, ಅಸ್ಸಾಂ ಮತ್ತು ಮೇಘಾಲಯ ಬೆಟ್ಟಗಳಿಂದ ತಡೆಯಲ್ಪಡುವುದರಿಂದ ಅಧಿಕ ಮಳೆಯನ್ನ ಅಲ್ಲಿ ಬೀಳೋ ಹಾಗೆ ಮಾಡ್ತವೆ. ಎಲ್ಲಿ? ಅಸ್ಸಾಂ, ಮೇಘಾಲಯ, ಮಾಸಿನ್ರಾಮ್ ಅಂತಕ್ಕಂಥ ಪ್ರದೇಶದಲ್ಲಿ ಅಧಿಕ ಮಳೆ ಬೀಳುವಂತೆ ಮಾಡ್ತವೆ. ಇನ್ನು ಮೇಘಾಲಯದ ಮಾಸಿನ್ರಾಮ್ನಲ್ಲಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಅಂತಕ್ಕಂಥದ್ದು ಅಲ್ಲಿ ಬರುತ್ತೆ. ಪಶ್ಚಿಮದ ಕಡೆ ಹೋದಂತೆಲ್ಲ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಇನ್ನು ಮೇಘಾಲಯ ಎಲ್ಲಿ ಬರುತ್ತೆ ಅಂತಂದೇಳಿ ನಿಮಗೆ ಗೊತ್ತಾ ಮಕ್ಕಳ? ಇಲ್ಲೇ ಬರುತ್ತೆ. ಅಸ್ಸಾಂ, ತ್ರಿಪುರ, ಮಣಿಪುರ, ನಾಗಾಲ್ಯಾಂಡ್ ಮತ್ತೆ ಮೇಘಾಲಯ ಇಲ್ಲಿ ಬರುತ್ತೆ. ಇಲ್ಲಿ ಮಾಸಿನ್ರಾಮ್ ಅಂತಂದೇಳಿ ಮಾಸಿನ್ರಾಮ್ ನೋಡಿ, ಇಲ್ಲಿ ಇದು ಮೇಘಾಲಯ. ಈ ಮೇಘಾಲಯದಲ್ಲಿ ಮಾಸಿನ್ರಾಮ್ ಅಂತ ಇಲ್ಲಿ ಬರುತ್ತೆ. ಅಲ್ಲಿ ಅತಿ ಹೆಚ್ಚು ಮಳೆ ಬರುತ್ತೆ ಇಡೀ ದೇಶದಲ್ಲಿ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬರುತ್ತೆ. ಮಾಸಿನ್ರಾಮ್ ಅತಿ ಹೆಚ್ಚಿನ ಮಳೆ ಬರುತ್ತೆ. ಹಾಗಾಗಿ ಈ ಒಂದು ಹೀಗೆ ಮಳೆಗಾಲದ ವಾಯುಗುಣವನ್ನು ನಾವು ತಿಳ್ಕೋಬಹುದಾಗಿದೆ. ಇದರ ನಂತರ ಮಳೆಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಇದರ ನಂತರ ಮಾನ್ಸೂನ್ ಮಾರುತದ ನಿರ್ಗಮನ ಕಾಲ. ಈ ಮಾನ್ಸೂನ್ ಮಾರುತದ ನಿರ್ಗಮನ ಕಾಲ ಇದು ಡಿಸೆಂಬರ್ ತಿಂಗಳ ಆರಂಭದಲ್ಲಿ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಅಕ್ಟೋಬರ್ ತಿಂಗಳ ಆರಂಭದಲ್ಲಿ. ಈಗ ಅಕ್ಟೋಬರ್ ವರೆಗೂ ಮಳೆಗಾಲ ಇರುತ್ತೆ, ಸೆಪ್ಟೆಂಬರ್ ವರೆಗೂ. ನಂತರ ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಸೆಪ್ಟೆಂಬರ್ ವರೆಗೂ ಇರುತ್ತೆ. ಸೆಪ್ಟೆಂಬರ್ ಇಂದ ಮಳೆ ಕಡಿಮೆ ಆಗುತ್ತೆ. ಸೆಪ್ಟೆಂಬರ್ ಇಂದ ಮಳೆ ಕಡಿಮೆ ಆದಾಗ ಯಾವುದು ನೈಋತ್ಯ ಮಾನ್ಸೂನ್ ಮಾರುತಗಳ ಮಳೆ ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಭಾರತದ ಭೂಭಾಗದಲ್ಲಿ ಉಷ್ಣಾಂಶ ಏನಾಗುತ್ತೆ, ಕಡಿಮೆ ಆಗ್ತದೆ. ಹಾಗಾಗಿ ಭೂಭಾಗದಲ್ಲಿ ಕಡಿಮೆ ಆದ ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಭೂಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಕ್ರಮೇಣ ಕ್ಷೀಣಗೊಂಡು ಅಲ್ಲಿ ಅಧಿಕ ಒತ್ತಡ ಪ್ರದೇಶ ನಿರ್ಮಾಣ ಆಗುತ್ತೆ. ನೋಡ್ರಿ, ಯಾವಾಗ? ಅಕ್ಟೋಬರ್ ತಿಂಗಳಲ್ಲಿ. ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಏನಾಗುತ್ತೆ, ಭೂಭಾಗದಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ. ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಆ ಭೂಭಾಗದಲ್ಲಿ ಉಷ್ಣಾಂಶ ಕಡಿಮೆ ಆದಂತೆ ಏನಾಗುತ್ತೆ, ಒತ್ತಡ ಪ್ರದೇಶ ಅಂತಕ್ಕಂಥದ್ದು
ಕಡಿಮೆ ಒತ್ತಡ ಪ್ರದೇಶನೂ ಕೂಡ ನಿರಂತರವಾಗಿ ಕಡಿಮೆ ಒತ್ತಡ ಪ್ರದೇಶ ಇರುತ್ತೆ ಅವಾಗ. ಎಲ್ಲಿ ಮಳೆ ಬರುವಂತ ಸಂದರ್ಭದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಇದ್ದಿದ್ದು ಅಕ್ಟೋಬರ್ ತಿಂಗಳ ಪ್ರಾರಂಭದಿಂದ ಏನು ಮಳೆ ಉಷ್ಣಾಂಶ ಭೂಭಾಗದಲ್ಲಿ ಜಾಸ್ತಿ ಆಗುತ್ತೆ, ಆವಾಗ ಕಡಿಮೆ ಒತ್ತಡ ಪ್ರದೇಶ ಹೋಗಿ ನಿಧಾನಕ್ಕೆ ಹೋಗುತ್ತೆ, ಇದಕ್ಕಿದ್ದಾಗೆ ಹೋಗಲ್ಲ, ಕ್ರಮೇಣ ಕ್ಷೀಣಗೊಂಡು ನಂತರ ಅಧಿಕ ಒತ್ತಡ ಪ್ರದೇಶ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅಧಿಕ ಒತ್ತಡ ಪ್ರದೇಶ ಸ್ಟಾರ್ಟ್ ಆಗುತ್ತೆ ಆವಾಗ ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗುತ್ತೆ. ಆವಾಗ ಭೂಭಾಗದಲ್ಲಿ ಅಧಿಕ ಒತ್ತಡ ಪ್ರದೇಶ ಉಂಟಾದಾಗ ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಪ್ರದೇಶ ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ. ಇದರ ಪರಿಣಾಮವಾಗಿ ಏನಾಗುತ್ತೆ, ನೈಋತ್ಯ ಮಾನ್ಸೂನ್ ಮಾರುತಗಳು ಏನು ಏಪ್ರಿಲ್ ಮೇ ತಿಂಗಳಿಂದ ಹಿಡಿದು ಸೆಪ್ಟೆಂಬರ್ ವರೆಗೂ ಆಗಮನ ಆಗಿರುತ್ತೆ. ಮಾನ್ಸೂನ್ ಮಾರುತಗಳು ಬೀಸಿರ್ತವೆ. ಅವು ಎಲ್ಲಾಗಿರ್ತವೆ, ಈಶಾನ್ಯ ಭಾಗದ ಮುಖಾಂತರ ಏಷ್ಯಾದ ಕಡೆ ಹೋಗಿರ್ತವೆ. ಯಾಕೆ, ಹಿಂದೂ ಮಹಾಸಾಗರದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗುತ್ತೆ, ಅಧಿಕ ಒತ್ತಡ ಪ್ರದೇಶ ಉಂಟಾಗುತ್ತೆ. ಭಾರತದ ಮಧ್ಯಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗುತ್ತೆ. ಇದರಿಂದ ಗಾಳಿ ಬೀಸಿರುತ್ತೆ. ಗಾಳಿ ಬೀಸಿದಂಥವು ಪುನಃ ಏನಾಗುತ್ತೆ, ಇಲ್ಲಿ ಭೂಭಾಗದಲ್ಲಿ ಅಧಿಕ ಒತ್ತಡ ಪ್ರದೇಶ ಉಂಟಾಗಿ ಹಿಂದೂ ಮಹಾಸಾಗರದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗುತ್ತಲ್ಲ, ಇದರಿಂದ ಏನಾಗುತ್ತೆ, ಹೋಗಿದ್ದಂತ ನೈಋತ್ಯ ಮಾನ್ಸೂನ್ ಮಾರುತಗಳು ಪುನಃ ಹಿಂದಿರುಗಕ್ಕೆ ಪ್ರಾರಂಭ ಮಾಡ್ತವೆ. ಇವು ಈಶಾನ್ಯದ ನೈಋತ್ಯದ ಕಡೆಗೆ ಬೀಸೋದ್ರಿಂದ ಇವುಗಳನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳು ಅಂತಂದೇಳಿ ಕೂಡ ನಾವು ಕರಿತೀವಿ. ಹಾಗಾಗಿ ಈ ಮಾರುತಗಳು ಪುನಃ ಏನಾಗ್ತವೆ, ನೋಡಿ, ಈ ಅಧಿಕ ಒತ್ತಡ ಪ್ರದೇಶದಿಂದ ಇಲ್ಲಿ ಉಂಟಾದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಬೀಸಿದ್ದಂತ ಮಾರುತಗಳು ಭಾರತದ ಬಹುಭಾಗಕ್ಕೆ ಮಳೆಯನ್ನು ತಂದು ಇಲ್ಲಿ ಹೋಗಿರ್ತವೆ. ಈಶಾನ್ಯ ಭಾಗದ ಮುಖಾಂತರ ಏಷ್ಯಾದ ಕಡೆ ಪುನಃ ಇವು ವಾಪಸ್ ಬರ್ತವೆ. ಯಾಕೆ ವಾಪಸ್ ಬರ್ತವೆ ಅಂತಂದ್ರೆ, ಭಾರತದ ಮಧ್ಯಭಾಗದಲ್ಲಿ ಕಡಿಮೆ ಆಗಿದ್ದ ಒತ್ತಡ ಪ್ರದೇಶ ಏನಾಯ್ತು, ಕ್ರಮೇಣ ಆ ಕಡಿಮೆ ಒತ್ತಡ ಪ್ರದೇಶ ಏನಾಗುತ್ತೆ, ಅಧಿಕ ಒತ್ತಡ ಪ್ರದೇಶ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿಂದ ಬಂಗಾಳ ಕೊಲ್ಲಿಯಲ್ಲಿ ಅವಾಗ ಕಡಿಮೆ ಒತ್ತಡ ಪ್ರದೇಶ ಉಂಟಾಗುತ್ತೆ. ಆದ್ರಿಂದ ಈ ಕಡಿಮೆ ಒತ್ತಡ ಪ್ರದೇಶ ಬಂಗಾಳ ಕೊಲ್ಲಿಯ ಮಧ್ಯಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗುತ್ತೆ. ಇದು ಇಲ್ಲಿಂದ ಗಾಳಿಯನ್ನ ತನ್ನ ಕಡೆಗೆ ಸೆಳೆಯುತ್ತೆ. ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಗಳಿಗೆ ಗಾಳಿಗಳು ಬೀಸಕ್ಕೆ ಸ್ಟಾರ್ಟ್ ಮಾಡ್ತವೆ. ಆವಾಗ ಈಶಾನ್ಯ ಮಾರುತದಿಂದ ನೈಋತ್ಯ ಮಾನ್ಸೂನ್ ಮಾರುತಗಳ ಕಡೆಗೆ ಗಾಳಿ ಬೀಸ್ತವೆ. ಇದನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ನಾವು ಕರಿತೀವಿ. ಇದಾದ್ಮೇಲೆ ಏನಾಗುತ್ತೆ, ಈ ಒಂದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಹವಾಗುಣ ಅಸ್ಥಿರವಾಗಿರುತ್ತೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಹವಾಗುಣ ಅಸ್ಥಿರವಾಗಿರುತ್ತೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಹವಾಗುಣ ಅಸ್ಥಿರವಾಗಿರುತ್ತೆ. ಅಷ್ಟೇ ಅಲ್ಲ, ಈ ಅವಧಿಯಲ್ಲಿ ದೇಶದಲ್ಲಿನ ಒಟ್ಟು ಮಳೆ ಹಂಚಿಕೆಯ ಪ್ರಮಾಣದಲ್ಲಿ 13% ಮಳೆ ದೇಶದಲ್ಲಿ ಬೀಳುತ್ತೆ, ಉಂಟಾಗುತ್ತೆ. ಈ ಅಂತ ಕರಿತೀವಿ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಉಂಟಾಗುತ್ತೆ ಮಳೆ ಅವಾಗ ಈ 13% ಮಳೆ ಅಂತಂದ್ರೆ ತಮಿಳುನಾಡು, ಒರಿಸ್ಸಾ ಮತ್ತೆ ಆಂಧ್ರ ಪ್ರದೇಶಕ್ಕೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಹೆಚ್ಚಿನ ಮಳೆ ಅಂತಕ್ಕಂಥದ್ದು ಬರುತ್ತೆ. ನೋಡ್ರಿ, ತಮಿಳುನಾಡು, ಒರಿಸ್ಸಾ ಮತ್ತೆ ಆಂಧ್ರ ಪ್ರದೇಶ ಹೆಚ್ಚಿನ ಮಳೆ ಅಂತಕ್ಕಂಥದ್ದು ಬರುತ್ತೆ. ಹೀಗೆ ಬರುತ್ತೆ. ಇದೇ ಸಂದರ್ಭದಲ್ಲೇನೆ
ಇದೇ ಋತುಕಾಲದಲ್ಲೇನೆ ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಋತುಕಾಲದಲ್ಲಿ ಏನಾಗುತ್ತೆ, ಆಗಾಗ್ಗೆ ಉಷ್ಣವಲಯದ ಆವರ್ತ ಮಾರುತಗಳು ಬೀಸ್ತವೆ. ಉಷ್ಣವಲಯದ ಆವರ್ತ ಮಾರುತಗಳು ಅಂತಂದ್ರೆ ಸೈಕ್ಲೋನ್ ಮಾರುತಗಳು, ಚಂಡಮಾರುತಗಳು ಬೀಸ್ತವೆ. ಈ ಚಂಡಮಾರುತಗಳು ಬೀಸೋದ್ರಿಂದ ಕೆಲವೊಮ್ಮೆ ಅಲ್ಲಲ್ಲಿ ಏನಾಗುತ್ತೆ, ದೇಶದ ಪೂರ್ವ ತೀರದಲ್ಲಿ ಹೆಚ್ಚಿನ ಹಾನಿ ಸಂಭವಿಸುವಂತಹ ಪರಿಸ್ಥಿತಿಯು ತಲೆದೋರುತ್ತೆ. ಇದೇ ಸಂದರ್ಭದಲ್ಲಿ ಇದಿಷ್ಟು ಮಾನ್ಸೂನ್ ಮಾರುತದ ನಿರ್ಗಮನ ಕಾಲ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ. ಈಗ ಮಳೆಯ ಹಂಚಿಕೆ, ಭಾರತದಲ್ಲಿನ ಮಳೆಯ ಹಂಚಿಕೆ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮಳೆ ಬೀಳುವುದರ ಆಧಾರದ ಮೇಲೆ ನಾವು 3 ಭಾಗ ಮಾಡ್ಕೊಂಡಿದ್ದೀವಿ. ಕಡಿಮೆ ಮಳೆ, ಕಡಿಮೆ ಮಳೆ ಬೀಳುವ ಪ್ರದೇಶ, ಹೆಚ್ಚು ಮಳೆ ಬೀಳುವ ಪ್ರದೇಶ, ಸಾಧಾರಣ ಮಳೆ ಬೀಳುವ ಪ್ರದೇಶ ಅಂತ. ಯಾವ್ಯಾವ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವ್ಯಾವು? ಕಡಿಮೆ ಮಳೆ ಬೀಳುವ ಪ್ರದೇಶ, ಅಧಿಕ ಮಳೆ ಬೀಳುವ ಪ್ರದೇಶ, ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ. ಮಳೆಯ ಒಂದು ಪ್ರಮಾಣವನ್ನು ಆಧರಿಸಿ ನಾವೇನ್ ಮಾಡಿದ್ದೀವಿ, ಈ ರೀತಿ ಭಾರತವನ್ನ 3 ಭಾಗವನ್ನಾಗಿ ಮಾಡ್ಕೊಂಡಿದ್ದೀವಿ. ಮಳೆಯ ಪ್ರಮಾಣವನ್ನು ಆಧರಿಸಿ, ಮಳೆ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೀಳುತ್ತೋ ಅದನ್ನು ಆಧರಿಸಿಕೊಂಡು ಈ ರೀತಿ ಭಾಗವನ್ನ ಮಾಡ್ಕೊಂಡಿದ್ದೀವಿ. ಇನ್ನು ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತಂದ್ರೆ ವರ್ಷದಲ್ಲಿ 50 ಸೆಂಟಿಮೀಟರ್ ಮಳೆ, ಎಲ್ಲಿ ವರ್ಷದಲ್ಲಿ 50 ಸೆಂಟಿಮೀಟರ್ಗಿಂತ ಮಳೆ ಕಡಿಮೆ ಎಲ್ಲಿ ಬೀಳುತ್ತೋ ಅದನ್ನ ಕಡಿಮೆ ಮಳೆ ಬೀಳುವ ಪ್ರದೇಶ. ವರ್ಷದಲ್ಲಿ ಮಳೆ ಕಡಿಮೆ 50 ಸೆಂಟಿಮೀಟರ್ಗಿಂತ ಎಲ್ಲಿ ಮಳೆ ಕಡಿಮೆ ಬೀಳುತ್ತೆ ಭಾರತದಲ್ಲಿ, ಆ ಪ್ರದೇಶವನ್ನ ಮಳೆ ಕಡಿಮೆ ಬೀಳುವಂತ ಪ್ರದೇಶ ಅಂತಂದೇಳಿ ನಾವು ಮಾಡ್ಕೊಂಡಿದ್ದೀವಿ. ಅವು ಯಾವ್ಯಾವ ಅಂತಂದ್ರೆ ಕಚ್ನ ಪಶ್ಚಿಮ ಭಾಗ, ಗುಜರಾತ್ನಲ್ಲಿ ಕಚ್ ಅಂತ ತೋರಿಸಿದ್ನಲ್ಲ ನನ್ನೇನೆ, ಆ ಕಚ್ನ ಪಶ್ಚಿಮ ಭಾಗ. ಅದೇ ರೀತಿ ರಾಜಸ್ಥಾನದ ಥಾರ್ ಮರುಭೂಮಿ ಹಾಗೂ ಅದರ ಸುತ್ತಮುತ್ತಲಿನ ಭಾಗಗಳು. ಅಷ್ಟೇ ಅಲ್ಲ, ಪಶ್ಚಿಮದ ಪಂಜಾಬ್, ಹರಿಯಾಣ ಮತ್ತು ಗುಜರಾತ್, ಉತ್ತರ ಜಾಸ್ಕರ್ ಶ್ರೇಣಿ ಮತ್ತು ಪಶ್ಚಿಮ ಘಟ್ಟಗಳ ಮಳೆ ನೆರಳಿನ ಪ್ರದೇಶ ಇವೆಲ್ಲವೂ ಕೂಡ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶಗಳು ಆಗಿವೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿರುವ ರೊಯ್ಲಿ ಅತಿ ಕಡಿಮೆ ಮಳೆ ಪಡೆಯುವಂತ ಪ್ರದೇಶ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿರುವ ರೊಯ್ಲಿ ಇದೆಯಲ್ಲ, ಆ ರೊಯ್ಲಿ ಇಡೀ ಭಾರತದಲ್ಲಿ ಅತಿ ಕಡಿಮೆ ಮಳೆಯನ್ನ ಪಡೆಯುತ್ತೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿರುವ ರೊಯ್ಲಿ ಇಲ್ಲಿದೆ ನೋಡಿ, ಇಲ್ಲಿ ಇದು ರಾಜಸ್ಥಾನ, ಇಲ್ಲಿ ರೊಯ್ಲಿ. ಗಂಗಾನಗರದಲ್ಲಿ ಕಡಿಮೆ ಉಷ್ಣಾಂಶ ಅಂತಕ್ಕಂಥ, ಗಂಗಾನಗರದಲ್ಲಿ ಇದು ಕಡಿಮೆ ಮಳೆ ಬೀಳುವಂತ ಪ್ರದೇಶ. ರೊಯ್ಲಿ ಅಂತಕ್ಕಂಥದ್ದು ಅದಕ್ಕಿಂತಲೂ ಕಡಿಮೆ ಮಳೆ ಬೀಳುವಂತ ಪ್ರದೇಶ ಆಗಿದೆ. ಇನ್ನು ಸಾಧಾರಣ ಮಳೆ ಬೀಳುವ ಪ್ರದೇಶ. ಸಾಧಾರಣ ಮಳೆ ಬೀಳುವ ಪ್ರದೇಶ ಅಂತಂದ್ರೆ ಎಲ್ಲಿ 50ರಿಂದ 100 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುತ್ತೆ ಅಲ್ಲಿ ಅದನ್ನ ನಾವು ಸಾಧಾರಣ ಮಳೆ ಬೀಳುವ ಪ್ರದೇಶ ಅಂತ ಕರಿತೀವಿ. ಇದೊಂದು
ದೀರ್ಘ ವಲಯವಾಗಿದೆ. ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತಂದ್ರೆ ಇದೊಂದು ಕಡಿಮೆ ಅಲ್ಲ, ಸಾಧಾರಣ ಮಳೆ ಬೀಳುವ ಪ್ರದೇಶ ಅಂತಂದ್ರೆ ಇದು ದೀರ್ಘ ಪ್ರದೇಶವಾಗಿದೆ. ಉತ್ತರ ಪಂಜಾಬ್ನಿಂದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿದೆ. ಸಾಧಾರಣ ಮಳೆ ಬೀಳುವ ಭಾರತದ ಭಾಗ ಅತ್ಯಂತ ದೀರ್ಘವಾಗಿದ್ದು ಉತ್ತರದ ಪಂಜಾಬ್ನಿಂದ ಕನ್ಯಾಕುಮಾರಿವರೆಗೂ ಇದು ವಿಸ್ತರಿಸಿದೆ. ಇದು ಉತ್ತರದಲ್ಲಿ ಅಗಲವಾಗಿದೆ. ದಕ್ಷಿಣದ ಕಡೆಗೆ ಹೋದಂತೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ನಡುವೆ ಕಿರಿದಾಗುತ್ತೆ. ಉತ್ತರದಲ್ಲಿ ಅಂದ್ರೆ ಸಾಧಾರಣ ಮಳೆ ಬೀಳುವ ಪ್ರದೇಶಗಳು ಉತ್ತರದಲ್ಲಿ ಅಗಲವಾಗಿವೆ. ದಕ್ಷಿಣದ ಕಡೆಗೆ ಹೋದಂತೆ ಪಶ್ಚಿಮ ಘಟ್ಟ ಪೂರ್ವ ಘಟ್ಟಗಳ ನಡುವೆ ತುಂಬಾ ಕಿರಿದಾಗ್ತಾ ಹೋಗಿದೆ. ಇನ್ನು ಅಧಿಕ ಮಳೆ ಆಗುವಂತ ಪ್ರದೇಶ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಾಗುತ್ತಪ್ಪ ಅಂತಂದ್ರೆ ಹಿಮಾಚಲ ಪ್ರದೇಶ, ಪಶ್ಚಿಮ ಘಟ್ಟಗಳಲ್ಲಿ ಜಮ್ಮುವಿನಿಂದ ಆರಂಭಗೊಂಡು ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಉತ್ತರ ಭಾಗ, ಬಿಹಾರ, ಅದೇ ರೀತಿ ಪಶ್ಚಿಮ ಬಂಗಾಳಗಳು ಏನಾಗ್ತವೆ, ಈಶಾನ್ಯ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಮಾಸಿಂದ್ರ, ಇವೆಲ್ಲ ಭಾರತದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶಗಳಾಗಿದ್ದಾವೆ. ಅರ್ಥ ಆಯ್ತಾ ಮಕ್ಕಳ? ಅತಿ ಹೆಚ್ಚು ಮಳೆ ಬೀಳೋದೆಲ್ಲಿ, ಸಾಧಾರಣ ಮಳೆ ಬೀಳೋದೆಲ್ಲಿ, ಮತ್ತೆ ಕಡಿಮೆ ಮಳೆ ಬೀಳೋದೆಲ್ಲಿ ಅನ್ನೋದನ್ನ ಈಗ ನೀವು ತಿಳ್ಕೊಂಡ್ರಿ. ಈಗ ಇದುವರೆಗೂ ಮಾಡಿದ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಮೂರು ಹೋಮ್ವರ್ಕ್ ಕ್ವಶನ್ ಕೊಡ್ತೀನಿ, ತಗೊಂಡು ಬರ್ಕೊಂಬರ್ರಿ. ಬರ್ಕೊಳ್ಳಿ. ಭಾರತದಲ್ಲಿನ ಬೇಸಿಗೆ ಮಾಹೆಯ ಬೇಸಿಗೆ ತಿಂಗಳಿನ ವಾಯುಗುಣವನ್ನು ವಿವರಿಸಿ. ಭಾರತದಲ್ಲಿನ ಬೇಸಿಗೆ ತಿಂಗಳ ವಾಯುಗುಣವನ್ನು ವಿವರಿಸಿ. ಭಾರತದಲ್ಲಿನ ಮಳೆಗಾಲದ ವಾಯುಗುಣಕ್ಕೂ ಮಳೆಗಾಲದ ವಾಯುಗುಣಕ್ಕೂ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲಕ್ಕೂ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದ ವಾಯುಗುಣಕ್ಕೂ ಇರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಮೂರನೇ ಕ್ವಶನ್ ಬರ್ಕೊಳ್ರಿ ಮಕ್ಕಳ. ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಉಂಟಾಗುವ ಚಂಡಮಾರುತಗಳ ಬಗ್ಗೆ ವಿವರಿಸಿ. ಇನ್ನೊಂದು ಕ್ವಶನ್, ಭಾರತದಲ್ಲಿ ಅಧಿಕ ಮಳೆ ಬೀಳುವ ಪ್ರದೇಶಗಳನ್ನ ಪಟ್ಟಿ ಮಾಡಿಕೊಂಡು ಬನ್ನಿ. ಇದಿಷ್ಟಿರ್ಲಿ ಮಕ್ಕಳ, ಸಾಕಿಗೆ. ನೆಕ್ಸ್ಟ್ ವಿಡಿಯೋಲಿ ಹೊಸ ಚಾಪ್ಟರ್ ಭಾರತದ ಮಣ್ಣುಗಳ ಬಗ್ಗೆ ಚರ್ಚೆ ಮಾಡೋಣ ಮುಂದಿನ ತರಗತಿಯಲ್ಲಿ.